ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MD ಕಿಚನ್. ಇವತ್ತು ನಾನು ಕಜ್ಜಾಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಈ ದೀಪಾವಳಿ ಹಬ್ಬಕ್ಕೆ ಈಸಿಯಾಗಿ ಮಾಡ್ಕೋಬಹುದು. ನಾನಿಲ್ಲಿ ಫಸ್ಟು ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಬದಲು ಕಜ್ಜಾಯ ರೈಸ್ನ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಅಕ್ಕಿಗೆ ನೀರನ್ನ ಸೇರಿಸ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ. 3 ರಿಂದ 4 ಸಲ ವಾಶ್ ಮಾಡ್ಕೋಬೇಕು. ಅಕ್ಕಿನ ಈಗ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ನೀರನ್ನ ಸೇರಿಸ್ಕೊಂಡು ನೆನೆಸ್ಕೊಳ್ಳೋಣ. ನೀರನ್ನ ಹಾಕಿದ ಮೇಲೆ ಇದನ್ನ 5 ಅವರ್ ಅಷ್ಟು ನೆನೆಸ್ಕೊಳ್ತಾ ಇದ್ದೀನಿ. ಐದು ಅವರ್ ಆದ್ಮೇಲೆ ನೋಡೋಣ ಬನ್ನಿ. ನೋಡಿ, ಈಗ ಅಕ್ಕಿ ಅನ್ನೋದು ಚೆನ್ನಾಗಿ ನೆಂದಿದೆ. ಅಕ್ಕಿನ ಈ ರೀತಿ ಜಾಲರಿ ಪಾತ್ರೆನಲ್ಲಿ ಹಾಕೊಂಡು ನೀರ್ನೆಲ್ಲ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು. ಸ್ವಲ್ಪನೂ ನೀರಿರಬಾರ್ದು ಅಕ್ಕಿಯಲ್ಲಿ. ಈಗ ಒಂದು ಬಿಳಿ ಬಟ್ಟೆ ಮೇಲೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅಕ್ಕಿನ ಈ ರೀತಿ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಫ್ಯಾನ್ ಗಾಳಿಯಲ್ಲಿ ಒಂದು 10 ರಿಂದ 15 ನಿಮಿಷ ಇದನ್ನ ಒಣಗಿಸ್ಕೋಬೇಕು. ಒಂದು 10 ನಿಮಿಷ ಆದ್ಮೇಲೆ ನೋಡೋಣ ಬನ್ನಿ. ನೋಡಿ, ಕೈಗೆ ಈ ರೀತಿಯಾಗಿ ಅಕ್ಕಿ ಕಾಳು ಅನ್ಕೋಬೇಕು. ತುಂಬಾ ಹೊತ್ತು ಅಕ್ಕಿನ ಒಣಗಿಸ್ಕೋಬಾರ್ದು. ಈ ಸ್ಟೇಜ್ ಅಲ್ಲಿ ಇದನ್ನ ತೆಗ್ದ್ಬಿಡೋಣ. ಮಿಕ್ಸಿ ಜಾರ್ಗೆ ನೆನೆಸ್ಕೊಂಡು ಒಣಗಿಸಿರೋ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಮುಚ್ಚಳ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ. ಅಕ್ಕಿನ ರುಬ್ಕೊಂಡಿದ್ಮೇಲೆ ಈ ರೀತಿಯಾಗಿ ಜರಡಿನ ಇಟ್ಕೊಳ್ತಾ ಇದ್ದೀನಿ. ಉಳಿದಿರೋ ಅಕ್ಕಿ ತರಿನ ಮತ್ತೆ ಮಿಕ್ಸಿಯಲ್ಲಿ ಹಾಕೊಂಡು ಪುಡಿ ಮಾಡಿಕೊಂಡು ಹಾಕೊಳ್ಳಿ. ಅಕ್ಕಿ ಹಿಟ್ಟನ್ನ ಒಂದು ಪಾತ್ರೆನಲ್ಲಿ ಹಾಕೊಂಡು ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಅನ್ನೋದು ಒಣಗಬಾರ್ದು. ರುಬ್ಕೊಂಡಿರೋ ಎಲ್ಲ ಅಕ್ಕಿ ಹಿಟ್ಟನ್ನು ಒಂದರಲ್ಲೇ ಹಾಕೊಂಡು ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಟೈಟಾಗಿ. ಒಂದು ತಟ್ಟೆ ಹಾಕಿದ್ದನ್ನ ಮುಚ್ಚಿಡ್ತಾ ಇದ್ದೀನಿ. ಇದಾದ್ಮೇಲೆ ಈಗ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ಅಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲಕ್ಕೆ ನೀರು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲನ ಕರಗಿಸ್ಕೊಂಡು ಫಿಲ್ಟರ್ ಮಾಡ್ಕೋಬೇಕು. ಬೆಲ್ಲ ಕರಗಿದೆ. ಈಗ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಬೆಲ್ಲದಲ್ಲಿ ಗಲೀಜಿರುತ್ತಲ್ವಾ, ಅದಕ್ಕೋಸ್ಕರ ಫಿಲ್ಟರ್ ಮಾಡ್ಕೊಂಡು ಹಾಕೊಳ್ಳಿ. ಫಿಲ್ಟರ್ ಮಾಡಿಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಳ್ಳನ್ನ ಯೂಸ್ ಮಾಡಿಲ್ಲ, ಬೇಕಾದರೆ ಈ ಸ್ಟೇಜಲ್ಲಿ ಹಾಕ್ಕೊಳ್ಳಿ. ಪಾಕ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪ್ಲೇಟಲ್ಲಿ ನೀರನ್ನ ತಗೊಂಡು ಈ ರೀತಿ ಹಾಕ್ಕೊಳ್ಳಿ. ನೋಡಿ, ಇನ್ನೂ ಪಾಕ ರೆಡಿ ಆಗಿಲ್ಲ. ಈ ರೀತಿ ಮಿಕ್ಸ್ ಆಗಬಾರ್ದು ನೀರಿನ ಜೊತೆ. ಇನ್ನು ಪಾಕ ಅನ್ನೋದು ಬಂದಿಲ್ಲ, ಅದಕ್ಕೋಸ್ಕರ ಇನ್ನ ಸ್ವಲ್ಪ ಹೊತ್ತು ನಾನು ಕುದಿಸ್ಕೊಳ್ತಾ ಇದ್ದೀನಿ ಬೆಲ್ಲನ. ಸ್ವಲ್ಪ ಹೊತ್ತಾದ್ಮೇಲೆ ಈಗ ಚೆಕ್ ಮಾಡೋಣ ಬನ್ನಿ. ಒಂದು ಪ್ಲೇಟ್ಗೆ ನೀರನ್ನ ಹಾಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು ರೆಡಿ ಆಗಿದೆ. ನೋಡಿ, ಈ ರೀತಿಯಾಗಿ ಕೈಯಲ್ಲಿ ತೆಗೆದು ನೋಡಿ, ಅದು ಉಂಡೆ ತರ ಬರಬೇಕು. ಸಾಫ್ಟ್ ಆಗಿರೋ ಬಾಲ್ ತರ ಬರಬೇಕು. ಇದು ತುಂಬಾ ಗಟ್ಟಿ ಆಗೋದ್ರೆ ಕಜ್ಜಾಯ ಅನ್ನೋದು ಕ್ರಿಸ್ಪಿ ಆಗೋಗುತ್ತೆ. ಈ ಸ್ಟೇಜ್ ಅಲ್ಲಿ ನಾವು ಸಿಮ್ಮಲ್ಲಿ ಇಟ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ಪಾಕ ಅನ್ನೋದು ಇನ್ನ ಗಟ್ಟಿ ಆಗೋಗುತ್ತೆ. ಪಾಕ ರೆಡಿ ಆಗಿದೆ. ಈಗ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟನ್ನ ಹಾಕಿದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ನಾನಿಲ್ಲಿ ಮಾಡಿಟ್ಕೊಂಡಿರೋ ಎಲ್ಲ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನನಗಿಲ್ಲಿ ಕರೆಕ್ಟಾಗಿ ಬಂದಿದೆ. ನಿಮ್ಗೇನಾದ್ರೂ ತೆಳುವಾಗಿದೆ ಅನ್ಸಿದ್ರೆ ಇನ್ನ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬಹುದು. ನಿಮ್ಗೆ ನೋಡೋದಕ್ಕೆ ತೆಳುವಾಗಿದೆ ಅಂತ ಅನ್ಸ್ಬೋದು, ಆದ್ರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಎಲ್ಲ ಅಕ್ಕಿ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾನಿಲ್ಲಿ ಮುಚ್ಚಳ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ನಾನಿಲ್ಲಿ ಕಜ್ಜಾಯ ಹಿಟ್ಟನ್ನ ಬೇರೆ ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಜ್ಜಾಯ ಹಿಟ್ಟನ್ನ ಟಿಫಿನ್ಗೆ ಹಾಕಿದ್ಮೇಲೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲು ತುಪ್ಪನ ಬೇಕಾದರೂ ಯೂಸ್ ಮಾಡ್ಕೋಬೋದು. ಎಣ್ಣೆ ಹಾಕಿದ್ಮೇಲೆ ಅದ್ರ ಮೇಲೆ ಸ್ಪೂನಿಂದ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಅನ್ನೋದು ಗಟ್ಟಿ ಆಗೋದಿಲ್ಲ ಮತ್ತು ಡ್ರೈ ಕೂಡ ಆಗೋದಿಲ್ಲ. ಮುಚ್ಚಳ ಹಾಕಿ ಇದನ್ನು ಎತ್ತಿಡ್ತಾ ಇದ್ದೀನಿ. 24 ಅವರ್ ಅಷ್ಟು ನಾನು ಹಾಗೆ ಇಟ್ಟಿದ್ದೆ. ಈಗ 24 ಅವರ್ಸ್ ಆದಮೇಲೆ ನೋಡೋಣ ಬನ್ನಿ. ನೋಡಿ, ಈಗ ಹಿಟ್ಟು ಅನ್ನೋದು ಪರ್ಫೆಕ್ಟಾಗಿ ಆಗಿದೆ. ಒಂದು ದಿನ ಪೂರ್ತಿ ಬಿಟ್ಟು ಆಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಅನ್ನೋದು. ನಾನಿಲ್ಲಿ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಇಟ್ಟಿದ್ದೀನಿ. ಅದ್ರ ಮೇಲೆ ಎಣ್ಣೆ ಕವರ್ನ ಇಟ್ಕೊಂಡಿದ್ದೀನಿ. ಕಜ್ಜಾಯ ಹಿಟ್ಟನ್ನ ಎತ್ಕೊಂಡು ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ತಟ್ಕೊಳ್ಳಿ, ತುಂಬ ತೆಳುವಾಗಿ ತಟ್ಟಕ್ಕೆ ಹೋಗಬೇಡಿ. ತಟ್ಟಿಟ್ಕೊಂಡಿರೋ ಕಜ್ಜಾಯನ ಎಣ್ಣೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಈಗ ತಟ್ಕೊಂಡಿರೋ ಕಜ್ಜಾಯನ ಹಾಕ್ತಾ ಇದ್ದೀನಿ. ಎಣ್ಣೆನಲ್ಲಿ ಹಾಕಿರೋ ಕಜ್ಜಾಯನ ಅದಾಗಿ ಮೇಲೆ ಬರೋವರೆಗೂ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಒಡೆದೋಗುತ್ತೆ. ನೋಡಿ, ಈಗ ಅದಾಗೆ ಮೇಲೆ ಬಂದಿದೆ. ಈಗ ಇದನ್ನು ತಿರುಗಿಸಾಕೊಳ್ತಾ ಇದ್ದೀನಿ. ನೋಡಿ ಈಗ ಕಜ್ಜಾಯ ಅನ್ನೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಕಜ್ಜಾಯ ಅನ್ನೋದು ರೆಡಿ ಆಗಿದೆ. ಈಗ ಎಣ್ಣೆಯಿಂದ ಅದನ್ನು ತೆಗಿತಾ ಇದ್ದೀನಿ. ಇನ್ನೊಂದು ಚೌಟಿನ ಸಹಾಯದಿಂದ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಎಣ್ಣೆ ಎಲ್ಲ ಆಚೆ ಬಂದ್ಬಿಡುತ್ತೆ. ಇದೇ ರೀತಿ ಎಲ್ಲ ಕಜ್ಜಾಯಗಳನ್ನ ಮಾಡ್ಕೊಂಡಿದ್ದೀನಿ. ಕಜ್ಜಾಯ ನಮಗೆ ಪೂರಿ ಥರ ಉಬ್ಬಿ ಬರ್ತಾ ಇದೆ ನೋಡಿ. ಈಗ ಇದು ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇನ್ನೊಂದು ಚೌಟಿನ ಸಹಾಯದಿಂದ ಇದನ್ನು ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ಎಣ್ಣೆನೂ ಆಚೆ ಬಂದ್ಬಿಡುತ್ತೆ. ಕಜ್ಜಾಯ ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.